ಹಾಯ್ ಎಲ್ಲರಿಗೂ, ಸೌಮ್ಯಾಸ್ ವರ್ಲ್ಡ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ನಾನು ಬೆಳಿಗ್ಗೆನೇ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ನಾನು ಮಾರ್ನಿಂಗಿಂದ ವ್ಲಾಗ್ ಶುರು ಮಾಡಿದ್ದೀನಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ದೋಸೆ, ಇಡ್ಲಿ ಈ ಥರದ್ದೇನಾದರೂ ತಿಂಡಿ ಮಾಡಿದ್ರೆ ಬೆಳಿಗ್ಗೆ ಬೇಗ ಕೆಲಸ ಆಗುತ್ತೆ. ಮೊದಲಿಂದನೇ ಎಲ್ಲ ಕೆಲಸ ಮುಗ್ದಿರೋದ್ರಿಂದ ಅರ್ಧಕ್ಕರ್ಧ ಕೆಲಸ ಮುಗ್ದು ಹೋಗಿರುತ್ತೆ. ಬೆಳಿಗ್ಗೆ ದೋಸೆ ಜೊತೆ ಚಟ್ನಿ ಏನಾದರೂ ಮಾಡಿಕೊಂಡ್ರೆ ಆಗುತ್ತೆ ಅಂತ ಇಲ್ಲಿ ನಾನು ದೋಸೆ ಜೊತೆ ಚಟ್ನಿ ಮಾಡಿದ್ದೆ. ದೋಸೆ ಜೊತೆ ಎಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಪಲ್ಯ, ಹಾಗೆ ಗ್ರೀನ್ ಪೀಸ್ ಇಂದು ಕುರ್ಮಾ, ಅದೆಲ್ಲ ಚೆನ್ನಾಗಿರುತ್ತೆ. ನಾನಿಲ್ಲಿ ಸಿಂಪಲ್ಲಾಗಿ ಚಟ್ನಿ ಮಾತ್ರ ಮಾಡಿದೆ, ಕಾಯಿ ಚಟ್ನಿ ಮಾಡಿದ್ದೀನಿ. ದೋಸೆ ತುಂಬ ಚೆನ್ನಾಗಿ ಫರ್ಮೆಂಟ್ ಆಗಿತ್ತು, ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ದೋಸೆ, ಗರ್ಗರಿಯಾಗಿ. ಈಗ ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಫರ್ಮೆಂಟ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ ಅಂತ, ಆದರೆ ಇದು ದೋಸೆ ತುಂಬ ಚೆನ್ನಾಗಿ ಬಂದಿತ್ತು. ದೋಸೆಗೆ ಪಲ್ಯ ಅಥವಾ ಚಟ್ನಿ, ಕುರ್ಮಾ ಆ ಥರದ್ದೇನು ಬೇಕು ಅಂತ ಏನಿಲ್ಲ ನನಗೆ. ತುಪ್ಪ ಮತ್ತು ಸಕ್ಕರೆ ಇದ್ದರೂ ಕೂಡ ನಾನು ತಿಂತೀನಿ. ಅದು ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ಸ್ವೀಟಾಗಿ. ಸ್ವಲ್ಪ ತುಪ್ಪ ತಿನ್ನೋದ್ರಿಂದ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೆ ಮೂಳೆಗಳು ಕೂಡ ಗಟ್ಟಿಯಾಗುತ್ತೆ ಅಂತ ಹೇಳ್ತಾರೆ. ದೋಸೆ ಕೂಡ ರೆಡಿ ಆಯಿತು. ಬ್ರೇಕ್ಫಾಸ್ಟ್ ಆದಮೇಲೆ ಸಿಗ್ತೀನಿ ನಿಮ್ಮ ಜೊತೆ ಮಾತಾಡೋದಕ್ಕೆ. ಇವಾಗ ನಾನು ಟಿಫನಲ್ಲಿ ಆದಮೇಲೆ ಬನಾನಾ ಮಿಲ್ಕ್ ಶೇಕ್ ಮಾಡೋಣ ಅಂತ ಅಂದ್ಕೊಂಡೆ. ಯಾಕೆಂದರೆ ಎಕ್ಸಸ್ ಆಫ್ ಹೀಟ್ ಆಗಿರೋದ್ರಿಂದ ಬನಾನಾ ಮಿಲ್ಕ್ ಶೇಕ್ ಕುಡಿದ್ರೆ ಸ್ವಲ್ಪ ಕೋಲ್ಡ್ ಆಗುತ್ತೆ ಅಂತ ಅನಿಸ್ತು, ಹಾಗಾಗಿ ಮಿಲ್ಕ್ ಶೇಕ್ ಮಾಡೋಣ ಅಂತ ಅಂದ್ಕೊಂಡೆ. ಇಲ್ಲಿ ನಾನು 1.5 ಬಾಳೆಹಣ್ಣನ್ನು ಹಾಕ್ಕೊತಾ ಇದ್ದೀನಿ ಗ್ರೈಂಡ್ ಮಾಡೋದಕ್ಕೆ. ಇನ್ನು ಹಾಫ್ ಬಾಳೆಹಣ್ಣನ್ನು ನಾನು ಗಾರ್ನಿಷಿಂಗ್ ಮಾಡೋದಕ್ಕೆ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಅದು ಕುಡಿತಾ ಇರಬೇಕಾದ್ರೆ ಬಾಯಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ನನಗಿಷ್ಟ, ಹಾಗಾಗಿ ಹಾಫ್ ಬಾಳೆಹಣ್ಣನ್ನು ನಾನು ಆಲ್ರೆಡಿ ಕಟ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡೆ. ಇವಾಗ ಹಾಲು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ತೀನಿ ಅಷ್ಟೇ. ಶುಗರ್ ಬೇಕಿದ್ದವರು ಹಾಕ್ಕೋಬೋದು, ನಾನಿಲ್ಲಿ ಸ್ಕಿಪ್ ಮಾಡ್ತಾಯಿದ್ದೀನಿ. ಅದರಲ್ಲೇ ಅಂದರೆ ಬನಾನಾ ನಾನು ಹಾಗೆ ಹಾಫನ್ನು ಕಟ್ ಮಾಡಿ ಹಾಕೋದ್ರಿಂದ ಅದರಲ್ಲೇ ಸ್ವೀಟ್ನೆಸ್ ಇರುತ್ತೆ ಅಂತ ಅನ್ನಿಸ್ತು ನನಗೆ. ತುಂಬ ಬಾಳೆಹಣ್ಣು ಹಣ್ಣಾಗಿರೋದ್ರಿಂದ ಜಾಸ್ತಿ ಏನು ಗ್ರೈಂಡ್ ಮಾಡಬೇಕಾಗಿರಲಿಲ್ಲ, ಬೇಗ ಆಗೋಯ್ತದು. ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಆಗಿರೋದ್ರಿಂದ ಜಾಸ್ತಿ ಏನು ಕೆಲಸ ಇರಲ್ಲ ಇದರಲ್ಲಿ. ಬೇರೆ ಫ್ರೂಟ್ಸ್ ಆದರೆ ಸ್ವಲ್ಪ ಅದನ್ನು ಬಿಡಿಸೋದು, ಕ್ಲೀನ್ ಮಾಡೋದು ಎಲ್ಲ ಇರುತ್ತೆ. ಇದಕ್ಕೆ ನಾನು ಆವಾಗಲೇ ಹೇಳಿದಾಗೆ ನಾನು ಹಾಫ್ ಬಾಳೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ. ಆಮೇಲೆ ಅದಕ್ಕೆ ನಾನು ಗೋಡಂಬಿನ ಹಾಕೋತಾ ಇದ್ದೀನಿ. ಈ ಬಾಳೆಹಣ್ಣು ಹಾಗೆ ಗೋಡಂಬಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇಲ್ಲದಿದ್ದರೆ ಮಿಲ್ಕ್ ಶೇಕ್ ಅದೇ ಪ್ಲೇನ್ ಥರ ಆಗೋಗುತ್ತೆ ಅಂತ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಮಿಲ್ಕ್ ಶೇಕ್ ಅವರವ್ರ ಟೇಸ್ಟಿಗೆ ತಕ್ಕಂಗೆ ಹೇಗೆ ಬೇಕಾದರೂ ಮಾಡ್ಕೋಬೋದು. ನನಗೆ ಈ ಥರ ಇಷ್ಟ ಆಗಿತ್ತು, ಹಾಗಾಗಿ ನಾನು ಆ ಥರ ಮಿಲ್ಕ್ ಶೇಕೆಲ್ಲ ಕುಡ್ದಾದ್ಮೇಲೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡೋದಿತ್ತು. ಕ್ಲೀನೆಲ್ಲ ಮಾಡಿಬಿಟ್ಟು ಈಗ ಡೈರೆಕ್ಟ್ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. ನಾನು ಮಂಗಳೂರು ಸೌತೆಕಾಯಿನ ಸಾಂಬಾರು ಮಾಡೋಣ ಅಂತ ಆಲ್ರೆಡಿ ನಾನು ತೊಗರಿಬೇಳೆನ ತೊಳೆದ್ಬಿಟ್ಟು ನೆನೆ ಹಾಕಿಟ್ಟಿದ್ದೆ. ಸ್ವಲ್ಪ ನೆಂದರೆ ಸ್ವಲ್ಪ ಕರಗಿದ್ರೆ ಚೆನ್ನಾಗಿರುತ್ತೆ ಬೇಳೆ ಅಂತ, ಹಾಗಾಗಿ ಆಲ್ರೆಡಿ ನೆನೆಸಿಟ್ಟಿದ್ದೆ. ಇವಾಗ ಮಂಗಳೂರು ಸೌತೆಕಾಯಿನ ಕುಕ್ಕರ್ಗೆ ಹಾಕ್ಬಿಟ್ಟು 1 ವಿಸಿಲ್ ಮಾಡ್ತೀನಿ ಅಷ್ಟೇ. ಜಾಸ್ತಿ ಮಾಡೋದ್ರಿಂದ ಸೌತೆಕಾಯಿ ಕರ್ಗೋಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ
ಒಂದು ವಿಸಿಲ್ ಮಾಡ್ತೀನಿ. ಅದಕ್ಕೆ ಒಂದು ಟೊಮೆಟೊನ ಹಾಕ್ತಾಯಿದ್ದೀನಿ, ಹಾಗೆ ಒಂದು ಹಸಿಮೆಣಸನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನು ಇವಾಗಲೇ ಹಾಕ್ಕೋತಾ ಇದ್ದೀನಿ, ಯಾಕೆಂದರೆ ಸೌತೆಕಾಯಿಗೆ ಉಪ್ಪು ಹಿಡಿದ್ರೆ ಚೆನ್ನಾಗಿರುತ್ತೆ ಅಂತ ಇವಾಗಲೇ ಹಾಕ್ತಾಯಿದ್ದೀನಿ. ಯಾಕೆಂದರೆ ಸೌತೆಕಾಯಿ ಸ್ವಲ್ಪ ಸಪ್ಪೆ ಸಪ್ಪೆ ಇರುತ್ತೆ ಅಲ್ವಾ, ಹಾಗಾಗಿ. ಅದು ಒಂದು ವಿಸಿಲ್ ಬರೋದ್ರೊಳಗೆ ಮಸಾಲೆ ರುಬ್ಕೊಳ್ಳೋಣ ಅಂತ ಇಲ್ಲಿ ನಾನು ಕಾಯಿ ತುರಿನ ಹಾಗೆ ಹಾಕ್ಕೊತಾ ಇದ್ದೀನಿ. ಕಾಯಿ ತುರಿನ ಇಲ್ಲದಿದ್ದರೆ ಹುಳಿ ಮಾಡೋದಾದರೆ ಮಾತ್ರ ನಾನು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೆ. ಇವಾಗ ಹಾಗೆ ಹಾಕ್ಕೊತಾ ಇದ್ದೀನಿ. ಸೌತೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಲ್ವ, ಹಾಗಾಗಿ ಬ್ಯಾಡಗೆ ಮೆಣಸನ್ನು ಹಾಕ್ಕೊತಾ ಇದ್ದೀನಿ. ಅವ್ರ ಖಾರಕ್ಕೆ ಅನುಸಾರವಾಗಿ ಹಾಕ್ಕೋಬೋದು. ಹಾಗೆ ಧನಿಯಾ, ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು, ಆಮೇಲೆ ಅರಿಶಿನ ಪೌಡ್ರ್ ಹಾಕ್ಬಿಟ್ಟು ಇದನ್ನು ರುಬ್ಕೋತೀನಿ. ಈ ಸಾಂಬಾರು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹುಳಿ ಆದರೆ ಅದಕ್ಕೆ ಬೆಲ್ಲ, ಹುಣಸೆಹಣ್ಣು, ಹಾಗೆ ಸ್ವಲ್ಪ ಬೆಳ್ತಕ್ಕಿನೆಲ್ಲ ಹಾಕ್ಬಿಟ್ಟು ರುಬ್ಕೋತೀವಿ. ಉದ್ದಿನಕಾಳು ಎಲ್ಲ ಫ್ರೈ ಮಾಡಿ. ಇದು ಸ್ವಲ್ಪ ಸಿಂಪಲಾಗಿ ಮಾಡೋದು, ಬೇಗ ಕೂಡ ಆಗುತ್ತೆ. ಸಾಂಬಾರು ಸೌತೆಕಾಯಿ ಅಂದರೆ ಮಂಗಳೂರು ಸಾಂಬಾರು ಸೌತೆಕಾಯನ್ನು ನಾನು 2 ರೀತಿ ಮಾಡ್ತೀನಿ. ಒಂದು ಹುಳಿ ಮಾಡ್ತೀನಿ, ಹಾಗೆ ಇದೊಂದು ಸಿಂಪಲ್ಲಾಗಿ ಸಾಂಬಾರು ಮಾಡ್ತೀನಿ. ಮಸಾಲೆ ಎಲ್ಲ ರುಬ್ಕೊಂಡಿರೋದಾಯಿತು. ರುಬ್ಕೊಂಡಿದ್ದಾದಮೇಲೆ ಮಿಕ್ಸಿನ ಅವಾಗವಾಗಲೇ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತೀನಿ ನಾನು. ಅದನ್ನು ಕ್ಲೀನ್ ಮಾಡೋದಕ್ಕೆ ಅಂತ ಒಂದು ಎಕ್ಸ್ಟ್ರಾ ಏನೋ ಟೈಮ್ ಎತ್ತಿಟ್ಕೊಂಡಿರಲ್ಲ, ಆವಾಗಲೇ ಕ್ಲೀನ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡಿರ್ತೀನಿ. ಆಲ್ರೆಡಿ ಒಂದು ವಿಸಿಲ್ ಆಗಿದೆ. ಇವಾಗ ತೆಗೆದ್ಬಿಟ್ಟು ಸಾಂಬಾರು ಕುದಿಯೋಕೆ ಇಡ್ತಾಯಿದ್ದೀನಿ. ಕುಕ್ಕರಲ್ಲೇ ಇಡ್ಬೋದು, ಆದರೆ ನನಗೆ ಮೊದಲಿಂದ ಪಾತ್ರೆದಲ್ಲಿ ಮಾಡಿ ಅಭ್ಯಾಸ ಆಗೋಗಿತ್ತು. ಸೊ ಹಾಗಾಗಿ ನಾನು ಪಾತ್ರೆಗೆ ಚೇಂಜ್ ಮಾಡ್ಕೋತಾ ಇದ್ದೀನಿ. ಇವಾಗ ಬೇಯಿಸಿರೋ ಸೌತೆಕಾಯಿ ಹಾಗೆ ರುಬ್ಬಿರೋ ಮಸಾಲೆಯನ್ನು ಹಾಕ್ಕೊಂಡ್ಬಿಟ್ಟು ಒಟ್ಟಿಗೆ, ಆವಾಗ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೆ, ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಕುದಿಸ್ಕೊತೀನಿ. ಈ ಸಾಂಬಾರು ಸ್ವಲ್ಪ ನೀರಾಗಿದ್ದರೆ ಚೆನ್ನಾಗಿರುತ್ತೆ. ಆಲ್ರೆಡಿ ಸೌತೆಕಾಯಲ್ಲಿ ನೀರಿರುತ್ತೆ, ಹಾಗಾಗಿ ಚೆಕ್ ಮಾಡ್ಕೊಂಡು ಹಾಕ್ಕೋಬೇಕಾಗತ್ತೆ ನೀರನ್ನು, ಇಲ್ಲಿದ್ರೆ ತುಂಬ ನೀರಾಗ್ಬಿಡುತ್ತೆ. ತುಂಬ ಬೇಗ ಆಗೋಗುತ್ತೆ, ಅಂಥದ್ದೇನೋ ತುಂಬ ಐಟಮ್ ಏನೂ ಇಲ್ವಲ್ಲ, ಹಾಗಾಗಿ ಬೇಗ ಆಗೋಗುತ್ತೆ ಸಿಂಪಲ್ಲಾಗಿ. ನಾನು ಹೇಗೆ ಅಂದರೆ ನನಗೆ ಸ್ವಲ್ಪ ಕಿಚನಲ್ಲೆಲ್ಲ ಕ್ಲೀನಾಗಿರಬೇಕು, ಹಾಗಾಗಿ ಅಲ್ಲಲ್ಲೇ ಆವಾಗವಾಗಲೇ ಕ್ಲೀನ್ ಮಾಡ್ಕೊತಾ ಇರ್ತೀನಿ ನಾನು. ಸಾಂಬಾರನ್ನು ಕುದಿಯೋಕೆ ಇಟ್ಮೇಲೆ ಉಪ್ಪು ಹಾಕೋದು ಮರ್ತೋಗಿತ್ತು, ಅದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ನಲ್ಲ, ಹಾಗಾಗಿ ಇವಾಗ ಉಪ್ಪು ಹಾಕೋತಾ ಇದ್ದೀನಿ. ಸಾಂಬಾರೊಂದು ಕುದಿ ಬಂದರೆ ಮಧ್ಯಾಹ್ನದ ಊಟದ ಸಾಂಬಾರು ರೆಡಿಯಾಗಿದೆ. ನಾನು ಆವಾಗಲೇ ಹೇಳ್ದಾಗೆ ಸ್ವಲ್ಪ ಎಕ್ಸಸ್ ಆಫ್ ಹೀಟ್ ಆಗಿತ್ತು, ಹಾಗಾಗಿ ಒಂದು ಸಾಬುದಾನ ಖೀರ್ ಮಾಡೋಣ ಅಂತ ನಾನು 1 ಅವರ್ ಮುಂಚೆನೇ ಸಾಬುದಾನನ ನೆನೆಸಿಟ್ಟಿದ್ದೆ. ಅದನ್ನು ಕುಕ್ಕರಲ್ಲಿ ಇವಾಗ ಒಂದು 3 ವಿಸಲ್ ಮಾಡೋಣ ಅಂತ. ಸಾಬುದಾನ ದೇಹಕ್ಕೆ ಕೂಡ ತುಂಬ ತಂಪು ಕೊಡುತ್ತೆ ಅಂತ ಹೇಳ್ತಾರೆ, ಹಾಗಾಗಿ ಅದನ್ನು ಪಾಯಸ ಮಾಡ್ಕೊಂಬಿಡೋಣ ಅಂತ. ಇಲ್ಲಿ ನಾನು ಗೋಡಂಬಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ತುಪ್ಪನ ಹಾಕ್ಕೋತಾ ಇದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಸಾಬುದಾನ ಒಂದೇ ಹಾಕ್ಬಿಟ್ಟು ಪಾಯಸ ಮಾಡ್ತಾಯಿಲ್ಲ, ಸ್ವಲ್ಪ ಶಾವಿಗೆನ ಕೂಡ ಹಾಕ್ಕೋತಾ ಇದ್ದೀನಿ, ಮಿಕ್ಸ್ ಮಾಡಿ ಪಾಯಸ ಮಾಡ್ಕೊಳ್ಳೋಣ ಅಂತ.
ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಹೆಲ್ತು ಕೂಡ ಚೆನ್ನಾಗಿರುತ್ತೆ ಅಂತ. ಹೆಸರುಬೇಳೆ ಕೂಡ ತುಂಬ ದೇಹಕ್ಕೆ ತಂಪು ಕೊಡುತ್ತೆ. ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ನಾನು ಹೆಸರುಬೇಳೆ ಪಾಯಸನ ಮಾಡಿದ್ದೆ. ಹಾಗಾಗಿ ಈಗ ಅವತ್ತು ಸಾಬುದಾನ ಮತ್ತು ಶಾವಿಗೆ ಹಾಕಿಬಿಟ್ಟು ಮಾಡೋಣ ಅಂತ ಗೋಡಂಬಿ ಹುರಿದು ತೆಗೆದಿಟ್ಕೊಂಡು ಇವಾಗ ನಾನು ಅದಕ್ಕೆ ಶಾವಿಗೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ನಾನಿಲ್ಲಿ ಡೈರೆಕ್ಟಾಗಿ ಹಾಲು ಹಾಕೋತಾ ಇಲ್ಲ, ನಾನಿಲ್ಲಿ ಸ್ವಲ್ಪ ಬಿಸಿನೀರನ್ನು ಹಾಕೋತಾ ಇದ್ದೀನಿ, ಶಾವಿಗೆ ಸ್ವಲ್ಪ ಮೆತ್ತಗಾಗಲಿ ಅಂತ. ಹಾಲಲ್ಲಿ ಹಾಕಿದ್ರೂ ಕೂಡ ಬೇಯುತ್ತೆ, ಆದರೆ ನನಗೆ ಈ ಥರನೇ ಇಷ್ಟ. ಸೊ ಹಾಗಾಗಿ ನಾನು ಇದು ಸ್ವಲ್ಪ ಶಾವಿಗೆ ಸ್ವಲ್ಪ ಮೆತ್ತಗಾಗಲಿ ಅಂತ ಬಿಸಿನೀರು ಹಾಕ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ನಾನು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗನೇ ನಾನು ಇದಕ್ಕೆ ಬೇಯಿಸಿರುವಂತಹ ಸಾಬುದಾನನ ಹಾಕೋತಾ ಇದ್ದೀನಿ. ಎರಡು ಜೊತೆಗೇ ಕುದಿಸ್ಕೊತಾ ಇದ್ದೀನಿ, ಎರಡು ಜೊತೆಗೇ ಕುದೀಲಿ ಅಂತ. ಹೇಗೆ ಟ್ರಾನ್ಸ್ಪರೆಂಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸಾಬುದಾನ, ಕಾಣಿಸ್ತಿದೆ ಅಂತ ಅನ್ಕೋತೀನಿ ನಾನು. ಇವಾಗಲೇ ನಾನು ಸಕ್ಕರೆಯನ್ನು ಕೂಡ ಹಾಕೋತಾ ಇದ್ದೀನಿ. ಎಲ್ಲನೂ ಜೊತೆಗೇ ಒಂದೇ ಸಲ ಬಾಯ್ಲ್ ಬರುತ್ತೆ ಅಲ್ವಾ, ಹಾಗಾಗಿ ಕೆಲಸನೂ ಕೂಡ ಬೇಗ ಬೇಗ ಆಗುತ್ತೆ. ಹುರಿದಿಟ್ಕೊಂಡಿರುವ ಗೋಡಂಬಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಆಲ್ರೆಡಿ ಪಾಯಸ ರೆಡಿ ಆಯಿತು. ಊಟ ಎಲ್ಲ ಮುಗಿಸಿ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ಇವಾಗ ನಾನು ಸಂಜೆ ಸ್ನ್ಯಾಕ್ಸ್ಗೆ ಸ್ವೀಟ್ ಪೊಟ್ಯಾಟೊ ತೊಗೊಂಬಂದಿದ್ರು, ಗೆಣಸು. ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ ಅಂತ. ಒಂದು 3 ವಿಸಲ್ಗೆಲ್ಲ ಬೆಂದು ಹೋಗುತ್ತೆ ಅದು. ಆದರೆ ಫಸ್ಟು ಅದು ಕ್ಲೀನ್ ಮಾಡಬೇಕು, ಇಲ್ಲಿದ್ರೆ ಮಣ್ಣೆಲ್ಲ ಇರುತ್ತೆ ಅಲ್ವ ಅದರಲ್ಲಿ. ಹಾಗಾಗಿ ಅದನ್ನ ನೀಟಾಗಿ ತೊಳೆದಿಡೋಣ ಅಂತ. ತೊಳೆದು ಎಷ್ಟು ಬೇಕೋ ಅಷ್ಟು ನಾವು ಬೇಯಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನನಗೆ ಇಷ್ಟ ಆಗುವಂಥದ್ದಂದರೆ ಗೆಣಸಿನ ಹಪ್ಪಳ ತುಂಬ ಚೆನ್ನಾಗಿರುತ್ತೆ. ಅದು ಪ್ರೊಸೆಸ್ ಸ್ವಲ್ಪ ಲೆಂತಿಯಾಗಿರುತ್ತೆ, ಬಿಟ್ಟರೆ ತಿನ್ನೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಹೇಗೆ ಅಂದರೆ ಅದು ಅರ್ಧ ಒಣಗಿರುತ್ತೆ ಅದು ಹಪ್ಪಳ, ಆವಾಗ ಅದನ್ನು ತಿನ್ನೋದು ಇನ್ನೂ ಚೆನ್ನಾಗಿರುತ್ತೆ. ಅದು ಅರ್ಧ ಹಸಿ ಅರ್ಧ ಒಣಗಿರೋದು ಎಲ್ಲ ಇರುತ್ತಲ್ಲ. ಹಾಗಾಗಿ ನಾನು ಚಿಕ್ಕವಳು ಇರಬೇಕಾದ್ರೆ ನಮ್ಮಮ್ಮ ಮಾಡ್ತಾಯಿದ್ರು ಯಾವಾಗಲೂ. ಆವಾಗಿನ ಟೇಸ್ಟ್ ಇನ್ನೂ ನೆನಪಿದೆ ನನಗೆ. ಅದು ಇನ್ನೂ ಚೆನ್ನಾಗಿ ಬರುತ್ತೆ ಅದು ಗೆಣಸಿನ ಹಪ್ಪಳ. ಇವಾಗ ಹೆಚ್ಚಾಗಿ ಯಾರು ಮಾಡಲ್ಲ ಅಂತ ಅನ್ಕೋತೀನಿ ನಾನು. ಇವಾಗ ಇದನ್ನು ನಾನು ಕುಕ್ಕರಿಗೆ ಹಾಕ್ಬಿಟ್ಟು 3 ವಿಸಲ್ ಮಾಡ್ತಾಯಿದ್ದೀನಿ. ತುಂಬಾ ಟೈಮ್ ಆಗಿತ್ತು, ಸ್ವೀಟ್ ಪೊಟ್ಯಾಟೊ ತಂದಿರಲಿಲ್ಲ. ಇವಾಗ ಏನು ಹೊರಗಡೆ ಹೋಗಿದ್ವಿ ಅಂತ ತೊಗೊಂಬಂದ್ವಿ ಸ್ವೀಟ್ ಪೊಟ್ಯಾಟೊನ. ಅದ್ರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಅದರ ಐಟಮ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ ಪೊಟ್ಯಾಟೊನ ಬಿಸಿ ಇದ್ದಾಗಲೇ ತಿನ್ನಬೇಕು ಅಂತೇನಿಲ್ಲ, ತಣ್ಣಗಾದ ಮೇಲೂ ಕೂಡ ತಿನ್ಬೋದು. ಅದು ಸ್ವಲ್ಪ ಸ್ವೀಟಾಗೇ ಇರುತ್ತೆ ಅಲ್ವಾ. ಹಾಗಾಗಿ ಇವಾಗ ನಾನು ಬಿಸಿ ಇದ್ದಾಗಲೇ ತೋರಿಸ್ತಾ ಇದ್ದೀನಿ ನಿಮಗೆ. ಇದ್ರ ಮೇಲ್ಗಡೆ ಸಿಪ್ಪೆನ ಅದು ತೆಗೆಯೋದೇ ಒಂದು. ನನಗೆ ಸ್ವಲ್ಪ ಬಿಸಿ ಬಿಸಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಇವಾಗಲೇ ತೆಗೆದೆ. ಚಳಿ ಇರೋದ್ರಿಂದ ಇವಾಗಲೇ ತಿನ್ನೋಣ ಅಂತ ತೆಗ್ದಿದ್ದೀನಿ ನಾನು. ಮತ್ತು ಉಳಿದಿರೋದೆಲ್ಲ ಸ್ವಲ್ಪ ಬಿಸಿಯಾಗೇ ಇರಲಿ ಅಂತ ಕುಕ್ಕರಲ್ಲಿ ಹಾಗೆ ಇಟ್ಟಿದ್ದೀನಿ. ಅದರ ನೀರು ಕೂಡ ತೆಗೀಲಿಲ್ಲ ನಾನು. ಇವಾಗ ಸಿಪ್ಪೆನ ತೆಕ್ಕೋತಾ ಇದ್ದೀನಿ. ತುಂಬ ಬಿಸಿ ಇದೆ ಅದು. ನಾವು ಚಿಕ್ಕವರಿರಬೇಕಾದ್ರೆ ಏನೆಲ್ಲ ತಿಂಡಿ ಮಾಡ್ತಿದ್ರು ಅಂತ ಅಂದರೆ ಖುಷಿಯಾಗುತ್ತೆ ಅಂದ್ಕೊಂಡ್ರೆ. ಇದು ಗೆಣಸು, ಆಮೇಲೆ
ಹಸಿ ಕಡಲೆಕಾಯಿನ ಬೇಯಿಸ್ಬಿಟ್ಟು ತಿನ್ನೋದು. ಕುಚ್ಚಲಕ್ಕಿ ಇರುತ್ತೆ, ಅಂದರೆ ನಾವು ಮಂಗಳೂರು ಸೈಡಲ್ಲಿ ಯೂಸ್ ಮಾಡ್ತೀವಿ, ಬಾಯ್ಲ್ಡ್ ರೈಸ್. ಅದನ್ನು ಹುರಿದ್ಬಿಟ್ಟು ಅದಕ್ಕೆ ಸಕ್ಕರೆ ಮತ್ತು ಕಾಯಿ ಎಲ್ಲ ಹಾಕ್ಬಿಟ್ಟು ತಿಂತಾಯಿದ್ವಿ. ನಾವು ಚಿಕ್ಕವರು ಇರಬೇಕಾದ್ರೆ ತಿಂದಂತಹ ತಿಂಡಿಗಳೆಲ್ಲ ಈ ಥರ ಎಲ್ಲ ಮಾಡಿದಾಗ ನೆನಪಾಗುತ್ತೆ. ನನ್ನ ನೆನಪುಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನಿಮಗೇನಾದರೂ ಈ ಥರದ್ದೇನಾದರೂ ನೆನಪುಗಳು, ಖುಷಿ ಕೊಡುವಂಥ ನೆನಪುಗಳು ಏನಾದರೂ ಇದ್ದರೆ ನನ್ನ ಜೊತೆ ಶೇರ್ ಮಾಡಿಕೊಡಿ ಅಂತ ಕೇಳ್ಕೊತೀನಿ. ಕಮೆಂಟ್ ಮಾಡಿ. ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.